ಬೆಳಿಗ್ಗೆ 5 ಗಂಟೆಗೆ ಡೆಮೊಲೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಮನೆಯೆಲ್ಲ ಡೆಮೊಲೇಷನ್ ಸ್ಟಾರ್ಟ್ ಮಾಡಿಲ್ಲ. ನಾವು ಅನ್ಕೊಂಡಿದ್ವಿ ಅದು ಬೇರೆ ಫಕೀರ್ ಲೇಔಟ್ ಹತ್ರ ಆಗ್ತಿದೆ ಅನ್ಬಿಟ್ಟು ಅಲ್ಲಿ ಹೋರಾಟ ಮಾಡಕ್ ಹೋದ್ವಿ. ಆದ್ರೆ ನಮ್ಮ ಏರಿಯಾಗೆ ಬಂದ್ಬಿಟ್ಟು ಇವರು ಇಲ್ಲಿ ಡೆಮೊಲೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾವು ಅಲ್ಲಿ ಇರೋದು ಗ್ಯಾಪ್ ಅಲ್ಲಿ ಬಂದ್ಬಿಟ್ಟು ಇವ್ರು ಇಲ್ಲಿ ಡೆಮೊಲೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಮತ್ತೆ ನಮ್ಗೆ ಯಾವ್ದೋ ಒಂದು ನೋಟಿಸು ಕಳ್ಸಿಲ್ಲ, ಒಂದು ಸ್ಟೇ ಆರ್ಡರ್ ನಮ್ಗೆ ಕೊಟ್ಟಿಲ್ಲ. ಸ್ಟೇ ಆರ್ಡರ್ ಕಳ್ದ್ರೆ ಪ್ರೀ ಪ್ರಿಪೇರ್ಡ್ ಆಗಿ ಬಂದಿದ್ದಾರೆ. ಎಲ್ಲ ಆಂಬುಲೆನ್ಸ್ ಬಂದಿದೆ, ಮತ್ತೆ ಆಂಬುಲೆನ್ಸ್ ಸಮೇತ ಫೈರ್ಸ್ ಎಲ್ಲ ಬಂದಿದೆ, ಮತ್ತೆ ಎಲ್ಲ ಎತ್ಕೊಂಡ್ ಬಂದಿದ್ದಾರೆ. ಸೂಸೈಡ್ ಮಾಡ್ಕೊಂಡ್ರೆ ಇದಕ್ಕೆ ಹೆಂಗೆ ಮೆಡಿಕಲ್ ಇಶ್ಯೂ ಏನಾದ್ರೆ ಆದ್ರೆ ಇದಕ್ಕೆ ಹೆಂಗೆ ಆಗುತ್ತೆ, ಎಲ್ಲ ಪ್ರಿಪೇರ್ಡ್ ಆಗಿ ಬಂದಿದ್ದಾರೆ. ಇದೆಲ್ಲ ಹೆಂಗ್ ಗೊತ್ತಿರುತ್ತೆ? ಒಂದು ಸ್ಟೇ ಆರ್ಡರ್ ಕೊಟ್ಟಿಲ್ಲ. ಸ್ಟೇ ಆರ್ಡರ್ ಕೊಟ್ಟಿದ್ರೆ ನಾವು ಮಂಡೇ ಬಂದು ಎತ್ಕೊಂಡ್ ಬಂದಿರ್ತೀವಿ, ಮಂಡೇ ಬಂದು ಕೊಟ್ಟಿರ್ತೀವಿ, ಅದನ್ನು ತೋರಿಸಿಲ್ಲ. ಕರೆಕ್ಟ್ ಆಗಿ ನಾನು ಲಾ ಓದ್ತಾ ಇದ್ದೀನಿ, ಲಾ ಸ್ಟೂಡೆಂಟ್. ಈಗ ನಮ್ಗೆ ಕ್ಲಾಟ್ ಎಕ್ಸಾಮ್ ಇದೆ, ಸೊ ಅದನ್ನ ಬರೀಬೇಕು. ನಮ್ಗೆ ಆಲ್ ಟಿಕೆಟ್ ಇದೆ, ನಮ್ಮ ID ಕಾರ್ಡ್ ಬಿದ್ದಿದೆ, ನಮ್ ಸರ್ಟಿಫಿಕೇಟ್ ಬಿದ್ದಿದೆ. ನಾವ್ ಎಷ್ಟೋ ಕನ್ಸಿಟ್ಕೊಂಡು ನಾವು ಮಿಡಲ್ ಕ್ಲಾಸ್ಗೆ ನಮ್ಮ ಮನೆಗೆ ಅದೊಂದೇ ಇರೋದು. ನಮ್ಗೆ ಓದದೆ ಎಜುಕೇಶನ್ ನಮ್ಗೆ ಇಂಪಾರ್ಟೆಂಟ್. ಏನು ಟೈಮ್ ಕೊಟ್ಟಿಲ್ಲ. ನೀವು ಬೇರೆ ಸಿಲಿಂಡರ್ ಮಾತ್ರ ಎತ್ತಿ ಆಚೆ ಇಕ್ಕಿ ಬೇರೆ ಎಲ್ಲ ಹೆಂಗೋದ್ನು ಹಾಳಾಗೋಗ್ಲಿ ಅಂತ ಹೇಳ್ತೀವಿ. ಅವರು ಓದಿರೋರು ತಾನೆ, ಅವರು ಎಕ್ಸಾಮ್ಸ್ ಬರ್ದಿರ್ತಾರೆ ತಾನೆ, ಅವ್ರಿಗೂ ಆಲ್ ಟಿಕೆಟ್, ಎಕ್ಸಾಮ್ಸ್, ಟೈಮ್ ಟೇಬಲ್ ಎಲ್ಲ ಇದ್ದಿರುತ್ತೆ ತಾನೆ. ಅವ್ರು ಅದೆಲ್ಲ ಓದಿ ತಾನೆ ಈ ಕೆಲ್ಸಕ್ಕೆ ಬಂದಿರ್ತಾರೆ. ಮತ್ತೆ ನಮ್ಮನ್ನ ಮತ್ತೆ ಯಾಕೆ ಡಿಫ್ರೆಂಟ್ ಆಗಿ ಅದು ನೋಡ್ತಾರಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಬೇರೆ ಸಿಲಿಂಡರ್ ಮಾತ್ರ ಎತ್ತಿ ಆಚೆ ಇಕ್ಕಿ ನಾವು ಹೊಡಿಬೇಕು ಅಂತ ಹೊಡೆದಾಕೊಂಡು ಹೋಗ್ತಾ ಇದಾರೆ. ಚಿಕ್ಕ ಮಕ್ಕಳಿಗೆ ಏಟ್ ಬಿದ್ದಿದೆ ತಲೆಯಲ್ಲಿ. ನಿಜವಾಗ್ಲೂ ಡಾಕ್ಯುಮೆಂಟ್ಸ್ ಎತ್ಕೊಳಕ್ ಬಿಡ್ತಾ ಇಲ್ಲ. ನಮ್ ಬೀರೋದಲ್ಲಿ ಇದೆ ಅಂತೆ. ಆಚೆ ಎಲ್ಲ ನಮ್ ಯೂನಿಫಾರ್ಮ್, ವೈಟ್ ಅಂಡ್ ಬ್ಲಾಕ್ ಯೂನಿಫಾರ್ಮ್ಸ್ ಎಲ್ಲ ಕಾಲೇಜಲ್ಲಿ ಏನೇನು ಹಾಕೊಬೇಕು ಎಲ್ಲಾರ್ದು. ನಂದು ಮಾತ್ರ ಅಲ್ಲ, ನಮ್ಮ ಅಕ್ಕ ಅವ್ರದ್ದು, ನಮ್ಮ ತಂಗಿ ಅವ್ರದ್ದು. ಅಲ್ಲೇ ಇದ್ವಿ, ಅಲ್ಲೇ ಸ್ಟೇ ಮಾಡಿದ್ವಿ. ಆಚೆ ಹೋಗಕ್ಕೂ ಎಲ್ಲೂ ಇಲ್ಲ. ನಾವು ಒಂದ್ 5 ನಿಮಿಷಕ್ಕೆ ಹೋಗ್ಬಿಟ್ಟು ಬೇರೆ ಆಚೆ ಹೋಗ್ಬಿಟ್ಟು ಬಾಡಿಗೆ ಸಿಗುತ್ತಾ, 1-2 ದಿನಕ್ಕೆ ಬಾಡಿಗೆ ಸಿಗುತ್ತಾ, ನಾವು ಪಾತ್ರೆಗೆ ಇಟ್ಕೊಬೇಕು ಅಂತ ಹೋಗಿ ಹೇಳ್ತಾ ಇದ್ವಿ. ಒಂದ್ ವೇಳೆ ನಮ್ಗೆ ಸ್ಟೇ ಆರ್ಡರ್ ಕೊಟ್ಟಿದ್ರೆ, ಒಂದ್ ವೇಳೆ ನಮ್ ಕಸಿನ್ಸ್ ಅವ್ರಿಗೂ ನಾಳೆ ಎಕ್ಸಾಮ್ಸ್ ಇದೆ. ಅವಳು ಇನ್ನೊಬ್ಳು ಸೈನ್ಸ್ ಓದ್ತಿದ್ದಾಳೆ, ಇನ್ನೊಬ್ಳು ಬಂದ್ಬಿಟ್ಟು BCA ಓದ್ತಾ ಇದ್ದಾಳೆ. ಇಲ್ಲ ಬುಕ್ಸ್ ಇಲ್ಲ, ಎಲ್ಲ ಬಸ್ತಿ ಮಾಡಿದ್ದಾರೆ, ಎಲ್ಲ ಹೋಗ್ಬಿಟ್ಟಿದೆ. ಮನೆ ಹೊಡೆದಾಕಿರೋದೆಲ್ಲ ಬೂದಿ ಆಗಿದೆ. ಏನಂತಾನೆ ಗೊತ್ತಿಲ್ಲ. ರಾತ್ರಿ ಎಲ್ಲ ಚಳಿ ಆಗ್ತಿದೆ ಅಂತ ಪೇಪರ್ಸ್ ಎಲ್ಲ ಎತ್ಕೊಂಡು ಹೋಗಿ ಬೆಂಕಿ ಹಾಕ್ತಿದ್ರು. ಈ ನಮ್ ಸರ್ಟಿಫಿಕೇಟ್ ಎಲ್ಲಿ ಬೆಂಕಿ ಹಾಕಿದಾರೋ ಅಂತ ಒಂದು ಭಯ ಹೊಡ್ಕೊಂತಿದೆ. ಇವಾಗ ಹೋಗಿ ಒಂದೊಂದು ಕಲ್ಲಾಗಿ ಎತ್ತಿ ನೋಡ್ತಾ ಇದ್ರೆ ಏನೋ ಸಿಗ್ತಾ ಇಲ್ಲ ನಮಗೆ. ಬೇರೆ ಸಿಲಿಂಡರ್ ಮಾತ್ರ ಎಲ್ಲ ಆಡ್ದು ಆಚೆ ಇದೆ. ಒಳಗಡೆ ಎತ್ಕೊಳಕ್ ನಾವು ಹೋಗ್ತಾ ಇದೀವಿ, ಬಿಡ್ತಾ ಇಲ್ಲ. ಕಡ್ಡಿ ತಗೊಳಕ್ ಹೊಡೆಯಕ್ ಬರ್ತಿದ್ದಾರೆ. ಹುಡುಗಿರ್ನ ಕತ್ತ ಮೇಲೆ ಹೊಡೆದಿ ಕಳಿಸ್ತಾ ಇದ್ದಾರೆ. ಕಸಗಲ್ ತರ ಎರಡು ಕಾಲ್ ಇಟ್ಕೊಂಡು ಕಸಗಲ್ ತರ ಬಿಸಾಕ್ತಾರೆ ಹುಡುಗಿರ್ನ. ಏಂಜಲ್ ಅಂತ.